ಸರ್ ನಿನ್ನೆ ಬಿಜೆಪಿಯವರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 9ರವರೆಗೂ ಗೃಹ ಇಲಾಖೆ ಟೈಮ್ ಕೊಟ್ಟಿದೆ ಸರ್. ಒಂದು ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆ ಮಾಡಬೇಕು, ಎರಡನೇದು ಸಸ್ಪೆಂಡ್ ಮಾಡಬೇಕು ಆ ಇನ್ಸ್ಪೆಕ್ಟರ್ನ ಅಂತ. ಇಲ್ಲ ಅಂದ್ರೆ 9ನೇ ತಾರೀಕು ಮುತ್ತಿಗೆ ಹಾಕ್ತಿವಿ ಮತ್ತೆ ಠಾಣೆಗೆ ಅಂತ. ಮಾಡ್ಲಿ, ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದ್ರು ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡ್ಲಿ. ಅವರೆಲ್ಲ ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕು ಅದನ್ನ ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದನ್ನಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗ್ ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ರೆ ಅವ್ರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲ. ಅದು ಮಾಡಿದ್ರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನ ಬಹಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನ ನಾವು ಹೇಗೆ ಸಹಿಸ್ಬೇಕು? ಅವ್ರು ಮಾಡ್ಲಿ, ಅವ್ರು ಮಾಡಿದ್ರೆ ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ. ನಾನು ಕರುಸೇವಕ ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಆರಂಭಿಸ್ತಾ ಇದ್ದಾರೆ ಸರ್. ಮಾಡ್ಲಿ, ಅವ್ರು ಮಾಡೋದು ಅವ್ರು ಮಾಡ್ಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ಬೇಕಂತ ಒತ್ತಡ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡ್ಬೇಕು? ಅವನೇನ್ ತಪ್ಪು ಮಾಡಿದಾನ? ಅವನ ಕೆಲಸ ಅವ್ನು ಮಾಡಿದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣನೇ ಅವನನ್ನ ಸಸ್ಪೆಂಡ್ ಮಾಡಿ, ಹಾಗಾದ್ರೆ ಎಲ್ಲಾ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡ್ಬೋದಲ್ವಾ? ಕಡ್ಡಾಯ ರಾಜ್ಯದಲ್ಲಿ ಕಳಿಸಿದ್ರ ಸರ್ ಅವ್ರನ್ನ? ಇನ್ಸ್ಪೆಕ್ಟರ್ ಕಡ್ಡಾಯ ರಾಜ್ಯದಲ್ಲಿ ಹೋಗಿಲ್ಲ, ಏನಿಲ್ಲ. ಅವ್ರೇನು ಮೊದ್ಲೇ ರಜಾ ಹಾಕೊಂಡಿದ್ರಂತೆ, 2 ದಿನ ಬರ್ತಾರೆ, ಬಂದವ್ರ ಡ್ಯೂಟಿ ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಮಾಡ್ಕೊಳ್ತಾರೆ. ಸರ್, ಸುನಿಲ್ ಕುಮಾರ್ ಇವತ್ತು ಸದಾಶಿವನಗರ ಪೊಲೀಸ್ ಸ್ಟೇಷನ್ ನನ್ನ ಅರೆಸ್ಟ್ ಮಾಡಿ ನಾನು ಕರೆಸಬೇಕಾಗ್ತ ಪ್ರೊಟೆಸ್ಟ್. ನಾನು ಹೇಳಿದ್ನಲ್ಲ, ಈ ವಿಚಾರದಲ್ಲಿ ಅತಿ ಹೆಚ್ಚು ಬೆಳೆಸಕ್ ಹೋದ್ರೆ ಅವರಿಗೆ ಒಳ್ಳೇದಲ್ಲ. ಜನನು ಗಮನಿಸ್ತಾರೆ ಅಂತ ತಿಳ್ಕೊಳ್ಳಿ. ಸರ್, ಹರಿಪ್ರಸಾದ್ ಅವರು ಹೇಳಿಕೆ ವಿಚಾರವಾಗಿ ಸರ್, ಗೃಹ ಇಲಾಖೆಗೆ ಮಾಹಿತಿ ಇದೆಯಾ? ಇಲ್ಲ, ನಮ್ಗೇನ್ ನಾನು ಹೇಳಿದೆಲ್ಲ ನಿನ್ನೆ, ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದೇನೆ. ನಮ್ಗೆ ಯಾವ ಮಾಹಿತಿನೂ ಇಲ್ಲ ಆ ರೀತಿ. ಒಂದ್ ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ಅಂತ ಏನು ಘಟನೆಗಳಾಗೋದಕ್ಕೆ ನಾವು ಬಿಡೋದಿಲ್ಲ. ಹರಿಪ್ರಸಾದ್ ಅವ್ರು ಹೇಳ್ತಾ ಇದ್ರೆ ಸರ್, ನಾನು ಕರೆದು ಕೇಳಿದ್ರೆ ನಾನು ಮಾಹಿತಿ ಕೊಡ್ತೇನೆ, ಏನೇನು ಎಲ್ಲೆಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಯಾರ್ಯಾರು ಮೀಟಿಂಗ್ ಮಾಡಿದ್ದಾರೆ, ಎಲ್ಲೋ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಸಂದರ್ಭ ಬಂದಾಗ ಕೇಳೋಣ. ಸೂಕ್ಷ್ಮ ವಿಚಾರ ನಮ್ಗೆ ಇಲಾಖೆಯಲ್ಲಿ ವಿ ನೋ ಹೌ ಟು ಹ್ಯಾಂಡಲ್ ಇಟ್. ಸರ್ಕಾರಕ್ಕೆ ಮಸಿ ಬೆಳೆಯುವಂತ ಕೆಲಸಗಳು ಆಗಬಹುದಲ್ಲ ಸರ್? ನೋಡೋಣ, ವಿಚಾರ ಮಾಡೋಣ. ಯಾಕೆಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ. ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರ್ಬೇಕಲ್ವಾ? ನೀವು ನೋಟಿಸ್ ಕೊಡ್ತಾರೆ, ಅಗತ್ಯ ಇಲ್ಲ. ನೋಟಿಸ್ ಕೊಡೋ ಅಂತ ಅಗತ್ಯ. ಸರ್, ಹೇಳಿಕೆಗಳು ಬಂದವರಿಗೆಲ್ಲ ನಾವು ನೋಟಿಸ್ ಕೊಡ್ತಾ ಹೋದ್ರೆ ಎಷ್ಟು ಜನಕ್ಕೆ ಕೊಡ್ತೀವಿ? ನಿಮ್ ಪಕ್ಷದವರೇ ದೊಡ್ಡ ನಾಯಕ, ಯಾವ ಪಕ್ಷದನಾಗ್ಲಿ ಯಾವ ಪಕ್ಷದವರಾಗ್ಲಿ ಸೆನ್ಸಿಟಿವ್ ಮ್ಯಾಟರ್ಸ್ ಇರುವಾಗ ನಾವು ಅದನ್ನ ಗ್ರಹಿಸ್ತೀವಿ. ನಮ್ಮ ಇಂಟೆಲಿಜೆನ್ಸ್ ಸೋರ್ಸಸ್ ಈಗ ನೋಡ್ತಾರೆ. ಈ ಆಂಗಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅವರು ಗಮನಿಸ್ತಾರೆ. ಒಂದ್ ವೇಳೆ ಆ ರೀತಿ ಇತ್ತು ಅಂತಂದ್ರೆ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅದ್ ಮಾಡ್ತೀವಿ. ಈಗ ಯತೀಂದ್ರ ಅವರ ಒಂದು ಹೇಳಿಕೆ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಪಾಕಿಸ್ತಾನ ತರ ನಮ್ಮ ಮತ್ತೆ ಅಫ್ಘಾನಿಸ್ತಾನ ಸಂಕಷ್ಟಕ್ಕೆ ಸಿಕ್ಬಿಡ್ತೇವೆ ಅಂತ ಪ್ರತಿ ದಿವಸ ಯಾರಾದ್ರೂ ಏನನ್ನ ಹೇಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗುತ್ತೆ? ಸರ್, ದೆಹಲಿಗೆ ಸಿಎಂ ಡಿಸಿಎಂ ಹೋಗಿದ್ದಾರೆ ಸರ್. ಲೋಕಸಭಾ ಚುನಾವಣೆ ವಿಚಾರವಾಗಿ ಹೋಗಿದ್ದಾರೆ. ಮಾಮೂಲಿ ನಮ್ಮ ಪ್ರಕ್ರಿಯೆ ಅದು. ಎಲೆಕ್ಷನ್ ಪ್ರಾಸೆಸ್ ನಲ್ಲಿ ನಾವು ಅಧ್ಯಕ್ಷರು ಮತ್ತು CLP ನಾಯಕರನ್ನ ಕರೆದು ಅವರು ಚರ್ಚೆ ಮಾಡ್ತಾರೆ. ಅದಕ್ಕೇನು ಸೂಚನೆ ಕೊಡ್ಬೇಕು ಅದನ್ನ ಕೊಟ್ಟು ಕಳಿಸ್ತಾರೆ. ಅದ್ರ ಪ್ರಕಾರ ನಾನು ಅಧ್ಯಕ್ಷ ಇದ್ದಾಗ ಕೂಡ ಮಾಡ್ತಾ ಇದ್ವಿ. ಅದು ರೆಗ್ಯುಲರ್ ಪ್ರಾಸೆಸ್. ಸಚಿವರ ಸ್ಪರ್ಧೆ ಆಗ್ಬೇಕು ಅನ್ನುವಂತ ಚರ್ಚೆಗಳಾಗ್ತಿದ್ದಾವೆ. ಒಂದು ವೇಳೆ ಅಗತ್ಯ ಇದ್ರೆ ಸಚಿವರುಗಳನ್ನ ನಿಲ್ಲಿಸ್ತೇವೆ. ಅಗತ್ಯ ಇಲ್ಲ, ಅದಕ್ಕೆ ಅವ್ರಿಗಿನ್ನ ಸಮರ್ಥವಾದಂತ ನಮ್ಮ ಕಾರ್ಯಕರ್ತರು ಯಾರೋ ಇದ್ದಾರೆ ಅಂದಾಗ ಅವ್ರನ್ನೇ ನಿಲ್ಲಿಸ್ತಾರೆ. ಇಲ್ಲ, ಸಚಿವರು ನಿಲ್ಲಿಸ್ಬೇಕು ಅಂದ್ರೆ ಸಚಿವರನ್ನ ನಿಲ್ಲಿಸ್ತೀವಿ. ಕಳೆದ ಬಾರಿ ನಿಲ್ಸಿರ್ಲಿಲ್ವಾ? ಕೃಷ್ಣ ಬೈರೇಗೌಡರು ನಾರ್ತಿಗೆ ನಿಂತಿದ್ರು. ಅದೇ ಪ್ರಕಾರ ಯಾರಾದ್ರೂ ಸಮರ್ಥರಿದ್ದು ಅಥವಾ ನಾವು ಅಲ್ಲಿ ಗೆದ್ದಿಲೇಬೇಕು ಅಂತ ಅನ್ನುವಾಗ ಅಲ್ಲಿಗೆ ನಿಲ್ಲಿಸ್ತಾರೆ. ನಿಗಮ ಮಂಡಳಿ ಕ್ಲಿಯರ್ ಆಗ್ಬೋದಾ ಸರ್ ಇವತ್ತು ಹೋದಾಗ? ಸರ್, ಗೊತ್ತಿಲ್ಲ, ಏನು ಅಜೆಂಡಾ ಏನಂತ ನಮ್ಗೆ ಗೊತ್ತಿಲ್ಲ.
ಅವರು ಏನು ಈಗ ನಾವು ತಿಳ್ಕೊಂಡಿರೋದು ಪಾರ್ಲಿಮೆಂಟಿಗೆ ಚರ್ಚೆ ಮಾಡಕ್ ಹೋಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದ್ರೂ ಚರ್ಚೆ ಮಾಡಿ ಬೋರ್ಡ್ ಕಾರ್ಪೊರೇಷನ್ದು ಚರ್ಚೆ ಮಾಡಿ ಲಿಸ್ಟ್ ಅಪ್ರೂವ್ ಮಾಡಿಸ್ಕೊಂಡು ಬಂದ್ರೆ ಕೂಡ ಆಗ್ಬೋದು. ಅದು ನಮ್ಗೇನು ಹೇಳಿ ಹೋಗ್ಲಿಲ್ಲಲ್ಲ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.